ನಮ್ಮ ಮನೇಲಿ ಗೀಸರ್ ಪ್ರಾಬ್ಲಮ್ ಆಗೋಗಿತ್ತು. ಇದ್ರ ಬಗ್ಗೆ ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇದು ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ನಾವು ಅವ್ರನ್ನ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸ್ಪೇರ್ ಪಾರ್ಟ್ನ ಚೇಂಜ್ ಮಾಡ್ಕೊಡಿ ಅಂತ. ಅವ್ರು ಆಗೋದೇ ಇಲ್ಲ ಅಂತ ಹೇಳಿದ್ರು. ಇನ್ ಕೇಸ್ ಮಾಡಿದ್ರು ನಾನು ಎಕ್ಸ್ಟ್ರಾ ಫುಲ್ 650 ಸರ್ವಿಸ್ ಚಾರ್ಜ್ ಪೇ ಮಾಡಬೇಕು ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡ್ರು ಅವ್ರು ನಾನು ಇವಾಗಲೇ ಮಾಡಲ್ಲ, ನಾನು ಯಾವಾಗ ಫ್ರೀ ಆದರೆ ಆಮೇಲೆ ಅವಾಗ ಬಂದು ಮಾಡ್ಕೊಡ್ತೀನಿ, ನಾನು ಅಲ್ಲಿವರೆಗೂ ಹಿಂಗೆ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಿದ್ರು. ನಾವು ಅದಕ್ಕೆ ಫೈನಲಿ ಓಕೆ ಬೇಡ ನೀವು ಫಿಕ್ಸ್ ಮಾಡಿಬಿಟ್ಟು ಹೋಗಿ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟು ಅವ್ರಿಗೆ 850 ಏನು ಪೇ ಮಾಡಬೇಕು ಅದನ್ನೆಲ್ಲ ಪೇ ಮಾಡಿಬಿಟ್ಟು ಅವ್ರನ್ನ ಕಳಿಸಿದ್ವಿ. ಅದಾದ್ಮೇಲೆ ನಾವು ಅರ್ಬನ್ ಕಂಪನಿ ಹೆಲ್ಪ್ ಡೆಸ್ಕ್ಗೆ ರೀಚ್ ಔಟ್ ಆದ್ವಿ. ಅವ್ರಿಗೆ ಹೇಳಿದ್ವಿ ಹಿಂಗೆಲ್ಲ ಆಯ್ತು ಅಂತ ಹೇಳಿ. ಅವರು ಇಮಿಡಿಯೇಟ್ಲಿ ಅಮೌಂಟ್ನ ರೀಫಂಡ್ ಮಾಡಿದ್ರು. ನಾವು ಇಷ್ಟು ಈಸಿಯಾಗಿ ರಿಸಾಲ್ವ್ ಆಗುತ್ತೆ ಅನ್ಕೊಳ್ಳಿಲ್ಲ. ಅವರು ಅಮೌಂಟ್ ರೀಫಂಡ್ ಮಾಡಿದ್ಮೇಲೆ ನಮಗೆ ಸ್ವಲ್ಪ ಮೈಂಡ್ ಪೀಸ್ ಆದ್ಮೇಲೆ ನಾವು ಯೋಚನೆ ಮಾಡಿದ್ವಿ ನಾವು ಗೀಸರ್ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ಕೇ ಮಾಡಿಲ್ಲ ಅಂತ. ಆಮೇಲೆ ಚೆಕ್ ಮಾಡಿ ನೋಡಿದ್ವಿ ನೀರೇನೋ ಬಿಸಿ ಆಗ್ತಿತ್ತು, ಬಟ್ ಆಟೋ ಆಫ್ ವರ್ಕ್ ಆಗ್ತಾ ಇರಲಿಲ್ಲ. ಅಂದ್ರೆ ನಮ್ ಗೀಸರ್ ಅಲ್ಲಿ ಒಂದು ಫೀಚರ್ ಇತ್ತು, ಲೈಕ್ ನೀರು 1 ಲಿಮಿಟ್ ವರೆಗೂ ಬಿಸಿ ಆದ್ಮೇಲೆ ಆಟೋಮೆಟಿಕ್ಲಿ ಆಫ್ ಆಗ್ಬೇಕಿತ್ತು, ಅದು ಆಗ್ತಾ ಇರಲಿಲ್ಲ. ಸೊ ನಾವು ಮತ್ತೆ ವಾರಂಟಿ ಪೀರಿಯಡ್ ನ ಕ್ಲೈಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮತ್ತೆ ಸರ್ವಿಸ್ ರೈಸ್ ಮಾಡಿದಾಗ ಮತ್ತೆ ಅದೇ ಪ್ರೊಫೆಷನಲ್ಲೇ ಅಸೈನ್ ಆದ್ರು. ನಾವು ಮತ್ತೆ ಹೆಲ್ಪ್ ಡೆಸ್ಕ್ ರೀಚ್ ಔಟ್ ಆಗಿ ನಮ್ಗೆ ಈ ಪ್ರೊಫೆಷನಲ್ ಬೇಡ, ಬೇರೆಯವ್ರನ್ನ ಅಸೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರು ಮತ್ತೆ ಬೇರೆ ಪ್ರೊಫೆಷನಲ್ ನಾನು ಅಸೈನ್ ಮಾಡಿದ್ರು ನಮಗೆ. ಈವ್ನಿಂಗ್ ಬೇರೆ ಪ್ರೊಫೆಷನಲ್ ಬಂದಿದ್ರು. ಅವ್ರು ಹೇಳಿದ್ರು ವೈರಿಂಗ್ ಕರೆಕ್ಟಾಗಿ ಮಾಡಿಲ್ಲ, ಅದಕ್ಕೆ ನಿಮ್ಗೆ ಆಟೋ ಆಫ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವೈರಿಂಗ್ ಎಲ್ಲ ಚೇಂಜ್ ಮಾಡಿದ್ರು. ಅವಾಗಿಂದ ಆಟೋ ಆಫ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಅವರು ಫಸ್ಟ್ ಬೆಳಗ್ಗೆ ಬಂದಂತ ಪ್ರೊಫೆಷನಲ್ ಏನ್ ಹೇಳಿದ್ರು ಟರ್ಬೋ ಸ್ಟಾರ್ಟ್ ಅನ್ನೋದೇನೋ ಒಂದು ಹೋಗಿದೆ ಸ್ಪೇರ್ ಪಾರ್ಟು ರಿಪೇರ್ ಮಾಡಬೇಕು ಅಂತ, ಅದು ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದೆ. ನಾವು ಪಕ್ಕದಲ್ಲಿ ಶಾಪಲ್ಲಿ ಚೆಕ್ ಮಾಡಿಸಿದವರು ಅದನ್ನೇ ಹೇಳಿದ್ರು, ಈವ್ನಿಂಗ್ ಬಂದಂತ ಪ್ರೊಫೆಷನಲ್ಸು ಅದನ್ನೇ ಹೇಳಿದ್ರು. ಸೊ ಇದು ಒಂದು ಅವೇರ್ನೆಸ್ಗೋಸ್ಕರನೇ ಈ ವಿಡಿಯೋನ ನಾನು ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಏನಾದರೂ ಎಲೆಕ್ಟ್ರಾನಿಕ್ ಡಿವೈಸಸ್ ಎಲ್ಲ ಚೇಂಜ್ ಮಾಡಿಸ್ತಾ ಇದ್ರೆ, ಸರ್ವಿಸ್ ಮಾಡಿಸ್ತಾ ಇದ್ರೆ ಒಂದಕ್ಕೆ 2 ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹೇಳ್ತಾ ಇದ್ದಾರಾ, ಹೇಳಿದ್ದು ನಿಜಾನ ಅಲ್ವಾ ಅಂತ ಹೇಳಿ. ಅದಾದ್ಮೇಲೆ ಡಿಸಿಷನ್ ತಗೊಳ್ಳಿ ಏನ್ ಮಾಡ್ಬೇಕು ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಸಿ ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.